ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ. ಸುಮಾರು ಜನ ನನಗೆ ಇದು ಮಾಡಲಿಕ್ಕೆ ಹೇಳ್ತಾ ಇದ್ದರು, ಆದರೆ ನಾನೇ ಸ್ಕಿಪ್ ಮಾಡ್ತಾ ಇದ್ದೆ. ಇವತ್ತು ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಹಾಗೂ ನೋಡಿ ಒಳಗಡೆ ಯಾವ ರೀತಿ ಇದೆ, ಪಪ್ಸ್ ರೀತಿಯೇ ಇದೆ ಅಲ್ವಾ. ಟೇಸ್ಟ್ ಕೂಡ ಸೇಮ್ ಇರುತ್ತೆ. ಡಿಫ್ರೆಂಟ್ ಏನಂದರೆ ಇದು ನಾವು ಓವನಲ್ಲಿ ಮಾಡಲಿಲ್ಲ ಅಂತ ಒಂದೇ ಬಿಟ್ಟರೆ ಇದು ಸೇಮ್ ನಿಮಗೆ ಪಪ್ಸಿಗಿಂತ ಟೇಸ್ಟಾಗಿ ನೀವು ಮನೆಯಲ್ಲಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದರ ಮಸಾಲ ಎಲ್ಲ ನೋಡಿ. ಓಕೆ, ನಾನಿನ್ನು ಲೇಟ್ ಮಾಡಲ್ಲ, ಇವಾಗಲೇ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ಫಸ್ಟಿಗೆ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಇಲ್ಲಿ ತೊಗೊಂಡಿದ್ದೀನಿ. ಮೆಕ್ಕೆಜೋಳದ ಹಿಟ್ಟು ಅಂತ ಹೇಳ್ತಾರೆ ಇದಕ್ಕೆ, ಇದನ್ನು ತೊಗೊಂಡಿದ್ದೀನಿ. ಇದು ಇಲ್ಲದಿದ್ದರೆ ನೀವು ಮೈದಾ ಅಥವಾ ಅಕ್ಕಿ ಹಿಟ್ಟು ಕೂಡ ತೊಗೊಳ್ಬೋದು. ಆಮೇಲೆ ಬಿಸಿ ಇಲ್ಲಿ ನಾನು ಬಟರ್ ಹಾಕ್ತಾ ಇದ್ದೀನಿ. ಬಿಸಿಯಾಗಿ 2 ಟೇಬಲ್ ಸ್ಪೂನಷ್ಟು. ಒಮ್ಮೆಲೆ ಬಟರ್ ಇಲ್ಲದಿದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನೀವು ನೋಡ್ಬೋದು ಬೇಕರಿಗಳಲ್ಲೆಲ್ಲ ಪಪ್ಸ್ ಎಲ್ಲ ಮಾಡುವಾಗ ಡಾಲ್ಡಾ ಯೂಸ್ ಮಾಡ್ತಾರೆ. ಇಲ್ಲಿ ನಮ್ಮ ಹತ್ರ ಡಾಲ್ಡಾ ಇಲ್ಲ, ವನಸ್ಪತಿ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಪಕ್ಕದಲ್ಲಿ ಇಡೋಣ ಅದನ್ನು. ಆಮೇಲೆ 1 ಕಪ್ಪಷ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ ನಾನು ಮೈದಾ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ರೆ ಹಾಕದಿದ್ರೂ ಪರವಾಗಿಲ್ಲ. ಸ್ವಲ್ಪ ಬಿಸಿ ನಾನಿಲ್ಲಿ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ, ಬಟರನ್ನು. ನೀವು ಬೇಕಿದ್ರೆ ಎಣ್ಣೆ ಅಥವಾ ತುಪ್ಪ ಯಾವುದರಲ್ಲಿ ಒಂದು ನಿಮಗೆ ಯಾವುದು ಈಸಿ ಆಗುತ್ತೆ ನೋಡಿ ಅದನ್ನು ಹಾಕ್ಬೋದು. ಆದರೆ ಸ್ವಲ್ಪ ಬಿಸಿ ಇರಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಹಾಗೂ ನೋಡಿ ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಅಂದರೆ ಬೆಣ್ಣೆಯನ್ನು ಹಾಕಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ನೋಡ್ತೀನಿ. ಒಮ್ಮೆಲೆ ಸರಿಯಾಗಿ ಬರ್ತಾ ಇಲ್ಲ, ಉಂಡೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತ ಆದರೆ ನಾನು ಇದಕ್ಕೆ ಎಕ್ಸ್ಟ್ರಾ ಹಾಕ್ತೀನಿ. ಒಮ್ಮೆಲೆ ನೋಡಿ ಈಗ ಉಂಡೆ ಮಾಡಲಿಕ್ಕೆ ಬರ್ತಾ ಇಲ್ಲ ಇಲ್ಲಿ, ಹಾಗಾಗಿ ನಾನು ಇನ್ನೊಮ್ಮೆ ಇಲ್ಲಿ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇನ್ನೊಮ್ಮೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ನಾನಿಲ್ಲಿ ಹಾಕಿದ್ದೀನಿ. ಅಂದರೆ ಟೋಟಲ್ ಆಗಿ ನಾನು 2 ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಬರ್ತಾ ಉಂಟು. ಈ ರೀತಿ ಬರಬೇಕು, ಆವಾಗ ಮಾತ್ರ ಕ್ರಿಸ್ಪಿ ಆಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ, ನಮಗೆ ಇಲ್ಲಿ ಟೈಟ್ ಹಿಟ್ಟು ಬೇಕು, ಸಾಫ್ಟ್ ಹಿಟ್ಟು ಬೇಡ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಸಿ. ಚಪಾತಿಗಿಂತ ಸ್ವಲ್ಪ ಟೈಟಾದ ಹಿಟ್ಟು ನಮಗಿಲ್ಲಿ ಬೇಕು. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕಲಸಿ. ಓಕೆ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ನಮ್ಮದು. ನೋಡಿ ಈ ರೀತಿ ಬೇಕು. ಇದನ್ನು ಇವಾಗ ಸೈಡಲ್ಲಿ ನಾವು ಇಡೋಣ, ಸ್ವಲ್ಪ ಹೊತ್ತು ಮುಚ್ಚಿ ಇಡಿ. ಅಷ್ಟು ತನಕ ಇದರ ಫಿಲ್ಲಿಂಗ್ಸಿಗೆ ಏನು ಬೇಕು ನೋಡಿ, ಒಳಗೆ ಮಸಾಲ ಹಾಕಲಿಕ್ಕೆ ಅದನ್ನು ರೆಡಿ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದರಲ್ಲಿ ನಾನು ದೊಡ್ಡ ನೀರುಳ್ಳಿ 2 ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೂ 1 ಹಸಿಮೆಣಸು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂತಾದರೆ ನೀವು ಹಸಿಮೆಣಸು ಪ್ರಮಾಣ ಜಾಸ್ತಿ ಹಾಕ್ಬೋದು. ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ ಇಲ್ಲಿ. ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಹೊತ್ತು ಇದನ್ನು ಒಳ್ಳೆ ರೀತಿ ಫ್ರೈ ಮಾಡಿ. ಓಕೆ, ಇವಾಗ ಫ್ರೈ ಆಗ್ತಾ ಉಂಟಿದು. ನಿಮಗೆ ಬೇಕಿದ್ರೆ ಇಲ್ಲಿ ನನ್ನ ಹತ್ರ ಹಸಿ ಬಟಾಣಿ ಉಂಟು, ಹಾಗಾಗಿ ನಾನು ಇದನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲದಿದ್ದರೆ ಇದು ಹಾಕಬೇಕಂತ ಏನಿಲ್ಲ. ಹಸಿ ಬಟಾಣಿ ಆದ್ದರಿಂದ ಹಾಕಿದ್ದೀನಿ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ನಾವು ಫ್ರೈ ಮಾಡೋಣ. ಒಮ್ಮೆಲೆ ನಿಮ್ಮ ಹತ್ರ ಕ್ಯಾಬೇಜ್ ಇದೆ ಆದರೆ ಅದನ್ನು ಕೂಡ ಸೇರಿಸ್ಬೋದು, ಕ್ಯಾರೆಟ್ ಇದೆ ಆದರೆ ಅದನ್ನು ಕೂಡ ಸೇರಿಸ್ಬೋದು. ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರ್ ಹಾಗೂ ಅರಿಶಿನ ಪೌಡರ್ ಹಾಗೂ ಗರಂ ಮಸಾಲ ಎಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ತೀನಿ. ತುಂಬ ಟೇಸ್ಟ್ ಆಗುತ್ತೆ ಇದು ಬಾಜಿ. ಬೇಕಿದ್ರೆ ನಿಮಗೆ ಇದಕ್ಕೆ ಆಲೂಗೆಡ್ಡೆ ಕೂಡ ನೀವು ಸೇರಿಸ್ಬೋದು. ಓಕೆ, ಇದರ ಕಲರ್ ಚೇಂಜ್ ಆಗಿದೆ. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿಬಿಡಿ. ಆಮೇಲೆ ನಾನಿಲ್ಲಿ 3 ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಬೇಯಿಸಿ. ಇದನ್ನು ಇವಾಗ ಸಣ್ಣದಾಗಿ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಅರ್ಧ ಮಾಡಿ ಕೂಡ ಹಾಕ್ಬೋದು, ಅಥವಾ ಕಾಲು ಮಾಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರಿಂದ ತುಂಬ ಟೇಸ್ಟ್ ಆಗುತ್ತೆ ಇದು. ಓಕೆ ನೋಡಿ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಮಸಾಲ ರೆಡಿ ಮಾಡಿದ್ದೀವಿ ನೋಡಿ, ಅದಕ್ಕೆ ಹಾಕೋಣ. ಇದನ್ನೇನು ನಾವು ಫ್ರೈ ಮಾಡಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. ಹಾಗಾಗಿ ಗ್ಯಾಸನ್ನು ನಾನು ಮೊದಲೇ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಉಪ್ಪು ಸ್ವಲ್ಪ ಕಮ್ಮಿ ಇದೆ ಆದರೆ ಇವಾಗಲೇ ಸೇರಿಸಿಬಿಡಿ. ಓಕೆ, ಇವಾಗ ಮಸಾಲ ರೆಡಿಯಾಗಿದೆ. ಹಿಟ್ಟಿನ ಕಡೆಗೆ ಹೋಗೋಣ. ಓಕೆ, ಹಿಟ್ಟು ಕೂಡ ಕರೆಕ್ಟಾಗಿದೆ ನೋಡಿ, ಟೈಟ್ ಇದೆ ಹಿಟ್ಟು. ಈ ರೀತಿ ಇರಬೇಕು. ಇವಾಗ ಸ್ವಲ್ಪ ಇದನ್ನು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡೋಣ ಇದಕ್ಕೆ. ಓಕೆ, ಇವಾಗ ಇದನ್ನು ನಾನು ಸಪ್ರೇಟ್ ಭಾಗ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನೋಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ
ಸೈಡಲ್ಲಿ ಈ ರೀತಿ ಒಟ್ಟಿಗೆ 4 ಭಾಗ ಮಾಡ್ತಾ ಇದ್ದೀನಿ. ನೀವು ಇದಕ್ಕಿಂತ ಸಣ್ಣದು ಬೇಕಿದ್ದರೂ ಮಾಡ್ಬೋದು ಅಥವಾ ದೊಡ್ಡದು ಬೇಕಿದ್ದರೂ ಮಾಡ್ಬೋದು. ಓಕೆ, ಚೆನ್ನಾಗಿದ್ದಾನೆ. ಇವಾಗ ತೆಳುವಾಗಿ ನಾವು ಚಪಾತಿ ಯಾವ ರೀತಿ ಲಾಟ್ತೀವಿ ನೋಡಿ ಅದೇ ರೀತಿ ಲಾಟಬೇಕು. ಆದರೆ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ನೀವು ಲಾಟಿ, ಯಾಕೆಂದರೆ ಇದು ಅಂಟಬಾರ್ದು ಯಾವುದಕ್ಕೆ ಕೂಡ. ಹಾಗಾಗಿ ಒಣ ಹಿಟ್ಟು ಸ್ವಲ್ಪ ಜಾಸ್ತಿ ನಾನು ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಇದನ್ನು ತೆಳುವಾಗಿ, ಆದಷ್ಟು ತೆಳುವಾಗಿ ನೀವು ಮಾಡಬೇಕು. ಮೈದಾ ಆದ್ದರಿಂದ ತುಂಬ ತೆಳುವಾಗಿ ನಮಗೆ ಲಾಟಲಿಕ್ಕೆ ಈಸಿ ಆಗುತ್ತೆ. ಓಕೆ, ಒಮ್ಮೆಲೆ ಮೈದಾ ನಿಮಗೆ ಇಷ್ಟ ಇಲ್ಲದ್ರೆ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಆದರೆ ಗೋಧಿ ಹಿಟ್ಟು ತುಂಬ ಕ್ರಿಸ್ಪಿ ಆಗಲ್ಲ, ಎಣ್ಣೆ ಸ್ವಲ್ಪ ಜಾಸ್ತಿ ಎಳ್ಕೊಳ್ಳುತ್ತೆ ಹಾಗೂ ಸ್ವಲ್ಪ ಕೈಯ ಬರುತ್ತೆ. ಹಾಗಾಗಿ ಮೈದಾ ಇದೆ ಆದರೆ ಮೈದಾ ಯೂಸ್ ಮಾಡಿ, ಇಲ್ಲದಿದ್ದರೆ ಗೋಧಿ ಹಿಟ್ಟು ಕೂಡ ನಡೆಯುತ್ತೆ. ನೋಡಿ ಎಷ್ಟು ತೆಳುವಾಗಿ ನಾನಿಲ್ಲಿ ಮಾಡಿದ್ದೀನಿ. ಈ ರೀತಿ ತೆಳುವಾಗಿ ಮಾಡಬೇಕು, ನೋಡಿದ್ರಲ್ಲ. ಆಮೇಲೆ ಇದರ 4 ಸೈಡ್ ಕೂಡ ನಾವು ಶೇಪ್ ಬರಲಿಕ್ಕೋಸ್ಕರ ನೋಡಿ ಈ ರೀತಿ ಕಟ್ ಮಾಡೋಣ. ಸ್ಕ್ವೇರ್ ಆಗಿ ನಮಗೆ ಬರಬೇಕು, ಚೌಕ ಆಕಾರ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಲ್ಲಿ ನಮಗೆ ಬರಬೇಕು. ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಈ ರೀತಿ ಉಂಟು ನೋಡಿ, ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ. ಇವಾಗ ಇದನ್ನು ನಾನು 4 ಪೀಸ್ ಮಾಡ್ತೀನಿ. ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ಆಮೇಲೆ ಸೈಡಿಂದ ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಒಂದೇ ರೀತಿ 4 ನಾನಿಲ್ಲಿ ಪಟ್ಟಿಯನ್ನು ತೊಗೊಂಡಿದ್ದೀನಿ ನೋಡಿ. ಇಷ್ಟು ತೆಳುವಾಗಿ ಇರಬೇಕಿದು. ಸ್ವಲ್ಪ ತಿಕ್ಕಾದರೆ ಅಂದರೆ ದಪ್ಪ ಆದರೂ ಪರವಾಗಿಲ್ಲ, ಆದರೆ ಎಷ್ಟು ತೆಳು ಮಾಡ್ತೀರಿ ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಏನು ಮಾಡಬೇಕಂದ್ರೆ ನೋಡಿ, ಒಂದು ಪಟ್ಟಿಯನ್ನು ಈ ರೀತಿ ತೊಗೊಳ್ಳಿ. ನಾನಿಲ್ಲಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಬೇಕರಿಯಲ್ಲೆಲ್ಲ ಸಿಗುತ್ತೆ ನೋಡಿ ದೊಡ್ಡ ಪಪ್ಸು, ಅದೇ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ಅದೇ ಸೈಜಿದ್ದು ಮಾಡ್ತಾಯಿದ್ದೀನಿ. ನಿಮ್ಗೆ ಇದಕ್ಕಿಂತ ಸಣ್ಣ ಸೈಜ್ ಬೇಕಿದ್ರೆ ಸಣ್ಣ ಸೈಜ್ ಕೂಡ ನೀವು ಮಾಡ್ಬೋದು ನೋಡಿ. ನಾವು ಆವಾಗ ರೆಡಿ ಮಾಡಿ ಇಟ್ಟಿದ್ವಿ ನೋಡಿ, ನಾನು ಹೇಳಿದೆ ಕಾರ್ನ್ಫ್ಲವರ್ ಹಾಗೂ ಬೆಣ್ಣೆ ಹಾಕಿ ನೋಡಿ, ಅದನ್ನು ನಾನಿಲ್ಲಿ ಮಧ್ಯದಲ್ಲಿ ಈ ರೀತಿ ಹಾಕ್ತಾಯಿದ್ದೀನಿ. ನಾನು ಹೇಳಿದೆ ನೋಡಿ, ಡಾಲ್ಡಾ ಇಲ್ಲದಿದ್ದರೆ ಇದು ಹಾಕಬೇಕು ನೀವು. ಆವಾಗ ಏನಾಗುತ್ತೆ ಅಂದರೆ ಇದು ಕ್ರಿಸ್ಪಿಯಾಗಿ ಬರುತ್ತೆ ತುಂಬ. ಓಕೆ, ನೆಕ್ಸ್ಟ್ ಒಂದು ಆಯಿತು. ಇವಾಗ ಇದರ ಮೇಲೆ ಇನ್ನೊಂದು ಈ ರೀತಿ ಇಡಿ. ಒಮ್ಮೆಲೆ ಸೈಜ್ ಸರಿ ಇಲ್ಲದಿದ್ದರೆ ನೀವು ಸ್ವಲ್ಪ ಇದನ್ನು ಸ್ಟ್ರೆಚ್ ಮಾಡಿ, ಅಂದರೆ ಎಳ್ಕೊಂಡು ಸರಿ ಮಾಡ್ಬೋದು. ಓಕೆ, ಇನ್ನೊಮ್ಮೆ ಇದನ್ನು ಹಾಕಿ ಇದರ ಮೇಲೆ ಈ ರೀತಿ ನೀವು ಹಾಕಬೇಕು. ಇದರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನೊಮ್ಮೆ ಹಾಕಿ ಒಟ್ಟಿಗೆ ನಾನಿಲ್ಲಿ 4 ಒಂದರ ಮೇಲೆ ಒಂದು ಅಂತ ಹೇಳಿ 4 ಇಡ್ತಾ ಇದ್ದೀನಿ ಪಟ್ಟಿಯನ್ನು. ನೀವು ಬೇಕಿದ್ರೆ 3 ಕೂಡ ಇಡ್ಬೋದು. ಆದರೆ ನೀವು ನೋಡಿರ್ಬೋದು ಪಪ್ಸ್ ಸ್ವಲ್ಪ ಒಳಗಡೆ ಒಂದೊಂದು ಪಟ್ಟಿ ರೀತಿ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನಿಲ್ಲಿ 4 ಪಟ್ಟಿ ಇಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಒಂದೇ ಲೆವೆಲ್ಗೆ ತೊಗೊಂಡು ಬನ್ನಿ. ಹಾಗೂ ಸ್ವಲ್ಪ ಇದನ್ನು ನೋಡಿ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಲಾಟಿದ್ರೆ ಆಯಿತು ನೋಡಿ. ಈ ರೀತಿ ಈಸಿಯಲ್ಲಿ ಆಗುತ್ತೆ, ಏನು ಕಷ್ಟ ಇಲ್ಲ. ಇದು ಒಣ ಹಿಟ್ಟು ಮಾತ್ರ ಕರೆಕ್ಟಾಗಿ ನೀವು ಹಾಕಬೇಕು, ಆವಾಗ ಕರೆಕ್ಟಾಗಿ ಆಗುತ್ತೆ. ಒಂದಕ್ಕೊಂದು ಕರೆಕ್ಟಾಗಿ ಏನು ಅಂಟಲ್ಲ ಅಡಿಯಿಂದ ಎಲ್ಲ ನೋಡಿ ಎದ್ದು ಬರುತ್ತೆ ನೋಡಿ. ಈ ರೀತಿ ಮಾಡಿ ಸ್ವಲ್ಪ ದೊಡ್ಡದಾಗಿ. ಓಕೆ, ಇವಾಗ ನಾವು ಮಸಾಲೆ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇದರೊಳಗೆ ಈ ರೀತಿ ಹಾಕಿ ನೋಡಿ. ಹೀಗೆ ಹಾಕಿ ಮೇಲಿಂದ ಒಂದು ನೋಡಿ ಈ ತುದಿಯಿಂದ ತಗೊಂಡು ಈ ತುದಿವರೆಗೆ ಇದನ್ನು ಈ ರೀತಿ ಮಾಡಬೇಕು. ಕರೆಕ್ಟಾಗಿ 4 ಸೈಡ್ ಕೂಡ ನೀವು ಈ ರೀತಿ ಒತ್ತಿದ್ರೆ ಆಯಿತು ನೋಡಿ. ಹೀಗೆ ಕರೆಕ್ಟಾಗಿ ಇದನ್ನು ಅಂಟಿಸಬೇಕು ನೀವು ನೋಡಿ. ಮಸಾಲ ಹಾಕಿದ್ವಿ ನೋಡಿ, ಅದನ್ನು ಸ್ವಲ್ಪ ನೋಡಿ ದೂಡಿ ನೀವು ಒಂದೇ ಸೈಡಿಗೆ ಮಾಡಬೇಕು ನೋಡಿ. ಹೀಗೆ ಉಬ್ಬಿಕೊಂಡು ಒಂದೇ ಸೈಡಿಗೆ ಬರುವ ಹಾಗೆ ಮಾಡಿ. ನೋಡಿದ್ರಲ್ಲ, ಈ ಶೇಪಲ್ಲಿ ಮಾಡಿದರೆ ಆಯಿತು. ನೀವು ತುಂಬ ಚೆನ್ನಾಗಾಗುತ್ತೆ ನೋಡಿ. ಕರೆಕ್ಟಾಗಿದು ಶೇಪ್ ಬಂದಿದೆ. ಓಕೆ, ಇವಾಗ ನಾನು ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ, ಆವಾಗ ನಿಮಗೆ ಸಿಂಪಲಾಗಿ ಗೊತ್ತಾಗುತ್ತೆ ನೋಡಿ. 4 ರೀತಿ ಈ ರೀತಿ ಪಟ್ಟಿ ಮಾಡಬೇಕು ಫಸ್ಟಿಗೆ, ನೋಡಿದ್ರಲ್ಲ. ಆಮೇಲೆ ನೋಡಿ ಎಣ್ಣೆ ಈ ರೀತಿ ನಾವು ಒಂದರ ಮೇಲೆ ಒಂದೊಂದು ಹಾಕ್ತಾನೆ ಹೋಗಬೇಕು. ನೀವು ಆಯಿಲ್ ಒಮ್ಮೆಲೆ ಹಾಕದಿದ್ದರೆ, ನಾವು ರೆಡಿ ಮಾಡಿದ್ವಿ ನೋಡಿ, ಅದನ್ನು ನೀವು ಹಾಕದಿದ್ದರೆ ಕ್ರಿಸ್ಪಿ ಆಗಲ್ಲ ಇದು. ಹಾಗೂ ಒಳಗೆ ಒಂದೊಂದು ರೀತಿ ಪಟ್ಟಿ ರೀತಿ ಬರುತ್ತೆ ನೋಡಿ. ಒಂದು ಮೇಲಿಂದ ಸಿಪ್ಪೆ ತೆಗೆದರೆ ಒಳಗಡೆ ಇನ್ನೊಂದು ಈ ರೀತಿ ಬರುತ್ತೆ. ಪಪ್ಸ್ ಒಳಗೆ ನೋಡ್ಬೋದು ನೀವು, ಆ ರೀತಿ ನಿಮಗೆ ಬರಲ್ಲ. ಹಾಗಾಗಿ ನೀವು ಇದನ್ನು ಮಾಡಲೇಬೇಕು. ಓಕೆ, ಒಮ್ಮೆಲೆ ಇದು ಮಾಡಲಿಕ್ಕೆ ಹಾಕಿದ್ರೆ ಎಣ್ಣೆ ಆದರೂ ನೀವು ಒರೆಸಲೇಬೇಕು, ಆಯಿಲ್ ಒರೆಸಿದ್ರೂ ಆಗುತ್ತೆ. ಓಕೆ ನೋಡಿ, ಒಂದರ ಮೇಲೆ ಒಂದು ಅಂತೇಳಿ 4 ನಾನು ಇಟ್ಟಿದ್ದೀನಿ ಇಲ್ಲಿ. ಓಕೆ, ಇವಾಗ ಇದನ್ನು ಸ್ವಲ್ಪ ಒಣ ಹಿಟ್ಟು ಹಾಕಿ 4 ಸೈಡ್ ಕೂಡ ಸ್ವಲ್ಪ ಹೊತ್ತು ನಾವು ಲಾಟನ್ನು ತುಂಬ ಒತ್ತಿ ಇದು ಮಾಡಬೇಡಿ, ಮೆಲ್ಲನೆ ಮೇಲಿಂದ ಮೇಲೆ ನೋಡಿ ಈ ರೀತಿ ಮಾಡಬೇಕು. ಒತ್ತಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ. ಹೀಗೆ
ಸ್ವಲ್ಪ ದೊಡ್ಡದಾದ ಮೇಲೆ ಇದನ್ನು ನಿಮಗೆ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ದೊಡ್ಡದಾದ ಮೇಲೆ ಇದರ ಮಧ್ಯದಲ್ಲಿ ನೀವು ಮಸಾಲವನ್ನು ಹಾಕಿ ನಾನು ಆವಾಗ ತೋರಿಸಿದೆ ನೋಡಿ, ಅದೇ ರೀತಿ ನೀವು ಮಾಡಿದರೆ ಆಯಿತು. ಸೇಮ್ ಬೇಕಿದ್ದರೆ ಅಂಟುದಿಲ್ಲ ಅಂತ ಆದರೆ ಸ್ವಲ್ಪ ನೀವು ನೀರನ್ನು ಕೂಡ ಹಾಕ್ಬೋದು. ನೀರು ಹಾಕಿ ಈ ರೀತಿ ಅಂಟಿಸಿದರೆ ಕರೆಕ್ಟಾಗಿ ಅದು ನಿಲ್ಲುತ್ತೆ ನೋಡಿ. ಸೈಡಿಂದ ಈ ರೀತಿ ಒತ್ತಬೇಕು ಕರೆಕ್ಟಾಗಿ. ಆಮೇಲೆ ನೋಡಿ, ಇವಾಗ ಶೇಪ್ ಕರೆಕ್ಟಾಗಿ ಬರಲ್ಲ ಅಂತ ಅಂದರೆ ಅದರ ಚಾಕು ಅಥವಾ ನೋಡಿ ಈ ರೀತಿ ಕಟರಿಂದ ಈ ರೀತಿ ನೀವು ಕಟ್ ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ಶೇಪ್ ಬರುತ್ತೆ ಹಾಗೂ ಚೆಂದ ಕಾಣುತ್ತೆ, ನೋಡಲಿಕ್ಕೆ ಕೂಡ ಪರ್ಫೆಕ್ಟಾಗಿ ಕಾಣುತ್ತೆ ನೋಡಿ. ಈ ರೀತಿ ಕೂಡ ನೀವು ಮಾಡಿದರೆ ಆಮೇಲೆ ಯಾವಾಗಲೂ ಮಾಡುವಾಗ ನೋಡಿ, ಇಲ್ಲಿ ಒತ್ತಬೇಕು ನೀವು. ಸೈಡ್ ಇದರ ತುದಿ ಉಂಟು ನೋಡಿ, ಇಲ್ಲಿ ಇದನ್ನು ಒತ್ತಬಾರ್ದು. ಯಾಕೆಂದರೆ ಇದು ನೋಡಿ ಪಟ್ಟಿ ರೀತಿ ಈ ರೀತಿ ಇರುತ್ತೆ, ಒಂದು ಲೇಯರ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಇರುತ್ತೆ. ಅದನ್ನು ಒತ್ತಿದರೆ ನೀವು ಅದು ಅಲ್ಲಿಗೆ ಕೂತ್ಕೊಳ್ಳುತ್ತೆ, ಅಲ್ಲಿ ಒತ್ತಬಾರ್ದು ನೋಡಿ. ಇಲ್ಲಿ ಒತ್ತಿ ನೀವು ಇದನ್ನೆಲ್ಲ ಮಸಾಲವನ್ನು ಒಂದು ಸೈಡ್ ಮಾಡಿ ಈ ರೀತಿ ಮಾಡಬೇಕು. ಇವಾಗ ನಾನು 1 ಕಪ್ ತೋರಿಸಿದೆ, ಅದರಲ್ಲಿ 6 ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಆ ಪ್ರಮಾಣದಲ್ಲಿ ನೀವು ಹಿಟ್ಟನ್ನು ಹಾಕಿದರೆ ಆಯಿತು. ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ತುಂಬ ಓವರಾಗಿ ಬಿಸಿ ಆಗಬಾರ್ದು ಎಣ್ಣೆ. ಮೀಡಿಯಮ್ ಯಾವ ರೀತಿ ನಾವು ಯಾವಾಗಲೂ ಬಿಸಿ ಮಾಡಲಿಕ್ಕೆ ಇಡ್ತೀವಿ ನೋಡಿ, ಅದೇ ರೀತಿ ಇರಬೇಕು. ಬೋಂಡ ಅದು ಇದೆಲ್ಲ ಬಿಡುವಾಗ ಆಮೇಲೆ ಇದನ್ನು ಒಂದೊಂದಾಗಿ ನೀವು ಬಿಡಬೇಕು ಎಣ್ಣೆಯಲ್ಲಿ. ಈ ರೀತಿ ತುಂಬ ಬಣಲೆಯಲ್ಲಿ ಫುಲ್ಲು ಎಣ್ಣೆ ಬೇಕಂತ ಇಲ್ಲ ನೋಡಿ, ಈ ರೀತಿ ಫ್ರೈಯಿಂಗ್ ಪ್ಯಾನಲ್ಲಿ ಕೂಡ ನೀವು ಎಣ್ಣೆಯನ್ನು ಹಾಕಿ ಹೀಗೆ ಬಿಟ್ಟರೆ ಆಯಿತು. ಓಕೆ, ಸ್ವಲ್ಪ ಹೊತ್ತು ಬಿಡಿ, ಸರಿಯಾಗಿದ್ದು ಫ್ರೈ ಆಗಲಿ. ಆಮೇಲೆ ನೋಡಿ ಟರ್ನ್ ಮಾಡಿದರೆ ಆಯ್ತು. ಇದನ್ನು 2 ಸೈಡ್ ಕೂಡ ಕರೆಕ್ಟಾಗಿ ಕೆಂಪಾಗುವವರೆಗೂ ನೀವು ಇದನ್ನು ಫ್ರೈ ಮಾಡಬೇಕು. ಏನು ಕೂಡ ಬಿಚ್ಚಿ ಹೋಗಲ್ಲ. ಒಮ್ಮೆಲೆ ನಿಮಗೆ ಬಿಚ್ಚಿ ಹೋಯಿತು ಅಥವಾ ಏನಾದರೂ ಆಗುತ್ತೆ ಅಂತ ಡೌಟ್ ಇದೆ ಆದರೆ ನಾನು ಹೇಳಿದಾಗೆ ನೀರನ್ನು ಹಾಕಿ ನೀವು ಅದನ್ನು ಫೋಲ್ಡ್ ಮಾಡ್ಬೋದು, ಆವಾಗ ಏನು ಕೂಡ ಬಿಚ್ಚಿ ಹೋಗಲ್ಲ. ಓಕೆ ನೋಡಿ, ಇದೇ ರೀತಿ ನೀವು ಮಾಡಿದರೆ ಅದು 2 ಸೈಡ್ ಕೂಡ ನಿಮಗೆ ಗೊತ್ತಾಗುತ್ತೆ. ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಒಮ್ಮೆಲೆ ಗೊತ್ತಾಗಿದ್ರೆ ಮೆಲ್ಲನೆ ಒಂದು ತೆಗೆದು ನೀವು ನೋಡಿ, ಮುಟ್ಟಿ ನೋಡಿ, ಕ್ರಿಸ್ಪಿ ಆಗಿದೆ ಆದರೆ ಮಾತ್ರ ತೆಗಿರಿ. ಮೇಲಿಂದ ಕ್ರಿಸ್ಪಿ ಆಗಿದೆ ಆದರೆ ಒಳಗಡೆ ಪರ್ಫೆಕ್ಟ್ ಆಗುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಚ್ಚಿ ಆ ಸೈಡೆಲ್ಲ ಬಿಚ್ಚಿ ಬರುತ್ತೆ ನೋಡಿ, ಅದು ತುಂಬ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ನೋಡಿ. ಈ ರೀತಿ ಬಿಚ್ಚಿ ಬರಬೇಕು ಸೈಡಿಂದ. ಹಾಗಾಗಿ ನಾನು ಹೇಳಿದೆ ಸೈಡಲ್ಲೆಲ್ಲ ಒತ್ತಬೇಡಿ, ಆವಾಗ ಅದು ಒಂದರ ಮೇಲೆ ಒಂದು ಬಿಡಿಸಿ ಬರುತ್ತೆ ನೋಡಿ, ಆ ರೀತಿ ಬರಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರೆಲ್ಲ. ತುಂಬ ಓವರಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಹಾಗೂ ಗ್ಯಾಸ್ ಫಾಸ್ಟಲ್ಲಿರಲಿ, ಮೀಡಿಯಮ್ ಏನು ಮಾಡಬೇಕಂತ ಇಲ್ಲ, ಸ್ಲೋ ಮಾಡಲಿಕ್ಕೆ ಹೋಗಬೇಡಿ ಗ್ಯಾಸ್, ಆವಾಗ ಎಣ್ಣೆ ಎಳೆಯುತ್ತೆ ನೋಡಿ. ಈ ರೀತಿ ಮುಟ್ಟಿ ನೋಡಿ, ಕರೆಕ್ಟಾಗಿ ಕರ ಅಂತ ಸೌಂಡ್ ಬಂದರೆ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ. ಚೆನ್ನಾಗಿ ಕಲರ್ ಬಂದಿದೆ, ಇವಾಗ ಇದು ಫ್ರೈ ಆಗಿದೆ. ಇವಾಗ ಎಣ್ಣೆಯಿಂದ ತೆಗಿತೀನಿ ಇದನ್ನು. ಇದೇ ರೀತಿ ಎಲ್ಲವನ್ನು ಕೂಡ ನೀವು ಫ್ರೈ ಮಾಡಿ ತೆಗೆದರೆ ಆಯಿತು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಇದೆ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹಾಗೂ ಯಾರಿಗೆ ಪಪ್ಸ್ ಎಲ್ಲ ಇಷ್ಟ ನೋಡಿ ಅವರು ಈವಾಗಲೇ ಇದನ್ನು ಲೈಕ್ ಮಾಡಿ. ಓಕೆ, ನೋಡಿದ್ರಲ್ಲ ಕ್ರಿಸ್ಪಿ ಆಗಿದೆ. ಆಗ ನೋಡಿ ಒಳಗಡೆ ನೋಡಿ ಯಾವ ರೀತಿ ಪಪ್ಸ್ ಎಲ್ಲ ಯಾವ ರೀತಿ ಇರುತ್ತೆ ನೋಡಿ, ಒಂದರ ಒಳಗೆ ಒಂದು ತೆಗೆದ್ರೆ ನೋಡಿ ಅದೇ ರೀತಿ ಇದೆ ಒಳಗಡೆ ನೋಡ್ಬೋದು ನೀವು. ಮಸಾಲ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಜಸ್ಟ್ ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.